ಹಲೋ ಗೈಸ್, ನಿಮ್ಗೆ ಗೊತ್ತಿರಂಗೆ ನನ್ನ ಮಗಂದು ಯಾಪಿ ಬರ್ತಡೆ. ಆದರೆ ಇವಾಗ ಇನ್ನೊಂದು ಸರ್ಪ್ರೈಸು, ಪಾರ್ಟಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಸರ್ಪ್ರೈಸ್ ಎಲ್ಲ ಹೆಂಗಿರುತ್ತೆ ಏನು ಅಂತ ನನಗೆ ಮಾತಾಡೋಕ್ಕೆ ಆಗ್ತಿಲ್ಲ. ಗಂಟೆ ಎಲ್ಲ ಕಟ್ಕೊಂಡ್ಬಿಟ್ಟಿದೆ, ಅರ್ಥ ಆಗ್ತಿಲ್ಲ ಏನು ಮಾತಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಫೋಟೋಗ್ರಾಫರಿಗೆ ಕಾಣ್ತಾ ಇಲ್ಲ, ಎಲ್ಲಿ? ಮುಸ್ತಫಾ ಲೈಟ್ ಬೇಕು ಅಲ್ಲಿ ಕಡೆ ಚೇರ್ ಬೇಕಾ ಸಾಕ ಪಾಪ ನಿಂತೈತಲ್ಲ ಹಿಂಗೆ. ಗೀತಾ ಅವರು ಮಣಿ ಸರ್ ಬಗ್ಗೆ ಒಂದು ಕವನ ಹೇಳ್ತಾರೆ. ಗೀತಾ ಅವರು ಎಲ್ಲಿದ್ರು ಬರ್ಬೇಕು ಬೇಗ. ಹೊಳೆವ ಚಂದ್ರನಂತೆ ತಿಳಿ ನೀರಿನ ಅಲೆಯಂತೆ ನಕ್ಕು ನಲಿಯುವ ನಿಮ್ಮ ಮಗುವು ಸದಾ ಹೀಗೆ ಇರಲಿ. ನಿಮ್ಮ ಮಗು ನೋಡಿದರೆ ಸಾಕು, ನಮ್ಮ ಟೆನ್ಷನ್ ಎಲ್ಲ ನಿಮ್ಮ ಸಂತೋಷವೇ ನಮಗೆಲ್ಲ ಹಬ್ಬದ ಉಡುಗೊರೆ ಇರಲಿ. ಅಮ್ಮನ ಮುದ್ದು ಕಂದ ವಿಷಕಂಠ ಆರನ್ ಸೂಪರ್ ಸ್ಟಾರ್ ಅವರೇ ನಮ್ಮ ಮಣಿ ಸರ್. ನೋಡೋಕೆ ತುಂಬಾ ಸ್ಟ್ರಿಕ್ಟು, ಮನಸ್ಸು ಮಾತ್ರ ಸ್ವೀಟು. ಯಾವುದೇ ಪ್ರಾಬ್ಲಮ್ಗೂ ಇರುತ್ತೆ ಇವ್ರ ಹತ್ರ ಸೊಲ್ಯೂಷನ್, ಯಾಕಂದ್ರೆ ಇವರ ಶಕ್ತಿನೇ ಅವರ ಮಾಮ್. ಥ್ಯಾಂಕ್ ಯು. ಈಗ ಗಂಡ ಹೆಂಡತಿ ಇಬ್ರು ಡ್ಯಾನ್ಸ್ ಆಡ್ತಾರೆ, ನನಗೆ ನೀನು ನಿನಗೆ ನಾನು. ಗೀತಾ ಅವರೇ ಇದ್ಯಾವುದು ಹೊಸ ಪ್ರತಿಭೆ. ಆಮೇಲೆ ಮಣಿ ಸಾರ್ನ ಅಭಿಮಾನಿ ಯಾರು? ಮಮತಾ ಅವರು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ. ಈಗ ರಶ್ಮಿಕಾ ಅವ್ರ ಹಸ್ಬೆಂಡ್ ವೇದಿಕೆ ಮೇಲೆ ಬರಬೇಕು. ಒಂದು ಫೋಟೋ ಒಂದು ವಿಡಿಯೋನಾದ್ರೂ ಬರ್ಬೇಕು. ಬನ್ನಿ, ಏನ್ ನಿಮ್ಮ ಹೆಂಡತಿ ಪಕ್ಕ ನೀವು ನಿಂತ್ಕೊಂಡಾಗ ನಾಚಿಕೆ. ಆಮೇಲೆ ರಂಜಿತ್ ಅವ್ರ ಹಸ್ಬೆಂಡ್ ಬರಬೇಕು. ನಮ್ಮ RM ಆಫೀಸಲ್ಲಿ ಏನಂದ್ರೆ ಮದುವೆ ಆದ್ರೂ ಸೂಪರ್ ಕ್ವೀನ್ಸ್ ಇವರಿಬ್ರು. ಫುಲ್ ಅದೃಷ್ಟ ಮಾಡ್ಬಿಟ್ಟವ್ರೆ ಯಜಮಾನ್ರುಗಳು. ಅಲ್ಲ ಸರ್, ಹೇಳಿ ನಿಮಗೆ. ಬಡವ ನೊಂದಿದ್ದೇನೆ. ಆಚೆ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ.
ಸಾರಿ ಸರ್, ನಮ್ಮ ಮನೆಯವ್ರನ್ನ ಕರ್ಕೊಂಡ್ಬರಕ್ಕಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ ಸರ್. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಟು ಯು ಸರ್. ನೀವು ಯಾವಾಗಲೂ 100 ವರ್ಷ ಚೆನ್ನಾಗಿರಿ ಸರ್. ನನ್ನ ಕೈಲಿ ಹೇಳಕ್ಕಾಗಿಲ್ಲ ಇಷ್ಟೇ ಸರ್, ಸಾರಿ. ನಾನು ಹೇಳಿ ಮಣಿ ಸರ್ ಬಗ್ಗೆ ಮಣಿ 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 ಹಾರದ ಜೊತೆ ಮಣಿ ಸೇರಿ ಚಂದದೊಂದು ಹಾರ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಮಣಿ ಸರ್. ಯಾವಾಗಲೂ ಹೀಗೆ ಖುಷಿಯಾಗಿ ನಗ್ನಗ್ತಾ ಅಮ್ಮನ ಜೊತೆ ತಮ್ಮನ ಜೊತೆ ಖುಷಿಯಾಗಿರಿ ಸರ್. ದೇವ್ರು ನಿಮ್ಗೆ ಆಶೀರ್ವಾದ ಆಯುಷು ಎಲ್ಲ ಕೊಡ್ಲಿ ನಿಮಗೆ. ಈ ದಿನ ಸುದಿನ ನನ್ನ ತಮ್ಮನ ಜನ್ಮದಿನ, ಹೇಳುತ್ತಿದೆ ನನ್ನ ಮನ ಸಣ್ಣದೊಂದು ಕವನ. ಬುದ್ಧ ಅಲ್ಲದಿದ್ದರು ನೀ ಪ್ರಬುದ್ಧ ಸ್ನೇಹ ಜೀವಿ ನೀ. ಮುದ್ದ ಮನಸ್ಸಿನ ನಿನ್ನ ಪರಿಶುದ್ಧ ಕನಸುಗಳು ನನಸಾಗಲಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಒನ್ಸ್ ಅಗೇನ್ ಎಲೆಕ್ಟ್ರಿಕ್ ಕಂಬ ಹಿಡಿಬೋದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ.
ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ನಗು ನಗುತ್ತಾ ನಗುತ್ತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭಿ ಸಂತೋಷವೇ ಉಡುಗೊರೆಯು ಹೂವು ನಕ್ಕಾಗತಾರೆ ಅಂದ ಇರುವುದು ತುಂಬಿ ಬರುವುದು ಚಂದಕ್ಕಾಗತಾರೆ ಸೂರ್ಯನಾಡೋ ಚಾರ ಆಡಬಾನು ನಗಲೆಂದೇ ಬೀಸು ಗಾಳಿ ಕೂಗ ಪೈರು ಭೂಮಿ ನಗಲೆಂದೇ ದೇವರು ತನ್ನ ಸಿದ್ಧಿಯ ಅಂದ ಎಲ್ಲರೂ ನಗಲೆಂದೇ ಆಕಾಶದಾಚೆಯೆಲ್ಲ ಪ್ರೀತಿಯಲ್ಲಿ ಸ್ನೇಹದಲ್ಲಿ ಇರುವುದು ಒಂದಾಗಿ ತಂಪಿನಲ್ಲೂ ಪರ್ವಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳಲ್ಲಾಗಿ ನಗುತ್ತಾ ನಗುತ್ತಾ ಹಾಡು ನೀನು ಹರ್ಷ ಎಂದರಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ನಗು ಹರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹರ್ಷ ಮಾಸ್ಟ್ರು ಮಣಿಗೋಸ್ಕರ ಒಂದು ಡ್ಯಾನ್ಸ್ ಆಡ್ತಾರಂತೆ. ಜನದಿಂದ ಶುಭಾಶ ಹೃದ ತುಂಬಿ ಹೇಳುತ್ತೇನೆ ಶೋಭಾ ಅಮ್ಮನ ಮುದ್ದಿನ ಮಗ ನಮ್ಮ ಮನಿ ಅಮ್ಮನನ್ನು ಪ್ರೀತಿಸುವ ಹಾಗೂ ಅವಳ ಕೋಪವನ್ನು ಕಡಿಮೆ ಮಾಡಿ ಅವಳ ಮುಖದಲ್ಲಿ ನಗು ತರುವವನು ಮನಿ ಮನಿಗೆ ಅಮ್ಮನೇ ಪ್ರಪಂಚ ಆ ಪ್ರಪಂಚದಲ್ಲಿ ನಮಗೂ ಸ್ವಲ್ಪ ಜಾಗ ಸಿಗಬಹುದು ರೋಹಿಯ ಮುದ್ದಿನ ಅನ್ನ ನಮ್ಮ ಮನಿ ಧನ್ಯವಾದ ಹೇಳುತ್ತೇನೆ ಅಮ್ಮ ಇಷ್ಟು ಒಳ್ಳೆಯ ಮಗನನ್ನು ನಮ್ಮ ಕಲಿಸಿದ್ದಕ್ಕೆ ನಮ್ಮ ಎಲ್ಲರ ಪ್ರೀತಿಗೆ ಅವನ ಸೇತುವೆ ಅಮ್ಮ ನೀನೇ ಅವನ ಹೃದಯದ ನಿತ್ಯದ ದೇವತೆ ನಿಮಗೆ ಗೊತ್ತು ನನ್ನದು ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು ಆ್ಯಂಡ್ ಇದು ನಿಮಗೋಸ್ಕರ ಅಂತ ಸರ್ಪ್ರೈಸ್ ಮಾಡಿದ್ದು ನಿಮ್ಗೆ ಹೇಗೆ ಅನಿಸ್ತು ನೀನೇ ಹೇಳಬೇಕು ಇವಾಗ ಆ್ಯಂಡ್ ಥ್ಯಾಂಕ್ ಯು ಅಕ್ಷತಾ ಯಾವಾಗಲೂ ಖುಷಿಯಾಗಿ ನೀನು ಇರೋ ನೀನು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬಳು ಯಾಕಂದರೆ
ನಮಗೆ RM ಆಫೀಸ್ ಒಂದು ಫ್ಯಾಮಿಲಿ ಆದ್ರೆ ನಮ್ಮ ಮನಿ ಫ್ರೆಂಡ್ಸ್ ಎಷ್ಟು ಜನ, ನಮ್ಮ ಆಕಾಶ ಕೂಡ ಸ್ವಲ್ಪ ಅಣ್ಣ, ಅಣ್ಣ ಹಿಂದಕ್ಕೆ. ಅಣ್ಣ, ಮಂಜಣ್ಣ. ಬಂದಿದ್ದಾರೆ. ಇಲ್ಲಿರೋರೆಲ್ಲ ನಮ್ಮ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಿನ್ನ ವರ್ಡ್ಸ್ ಎಲ್ಲ ತುಂಬಾ ಹಾರ್ಟ್ಗೆ ಟಚ್ ಆಯ್ತು. ಕಣ್ಣಂಚಲ್ಲಿ ನೀರು ಬಂತು, ಆದ್ರೂ ಮೇಕಪ್ ಹೋಯ್ತೈತೆ ಅಂತ ಹಂಗೆ ಕರಗಿಸ್ಕೊಂಡಿದ್ದೀನಿ. ಗೊತ್ತಿರಲಿಲ್ಲ ನಿಮ್ಗೆ ಟ್ಯಾಲೆಂಟ್ ಎಲ್ಲ ಐತೆ ಅಂತ. ಥ್ಯಾಂಕ್ ಯು. ಕಣ್ಣುಚ್ಚು ಇವಾಗ ಹರ್ಷ ಮಾಸ್ಟರ್ ಕಡೆಯಿಂದ ಪರ್ಫಾರ್ಮೆನ್ಸ್ ಯಾರು ಎಕ್ಸ್ಪೆಕ್ಟೇಷನ್ ಇಲ್ಲ. ಪರ್ಫಾರ್ಮೆನ್ಸ್ ನಿಜ. ಅವಾಗ ನಮ್ ತುಂಬಾ ಪ್ರಾಬ್ಲಮ್ ಅಲ್ಲಿ ಇರ್ಬೇಕಂದ್ರೆ ಅವರು ನಮ್ಮ ಮನೆಗೆ ಏನಂದ್ರೆ ಆ ರಾಯರೇ ಕಳಿಸ್ಕೊಟ್ಟಿದ್ದು. ನಮ್ಮ ಮನೆಗೆಲ್ಲ ಏನಂದ್ರೆ ಎಲ್ಲಾರ ಮನೇಲೂ ಅಜ್ಜಿ ತಾತ ಆ ಥರ ಎಲ್ಲ ದೊಡ್ಡವ್ರು ಇರ್ತಾರೆ. ಆದ್ರೆ ನಮ್ಮ ಮನೆಗೆ ದೊಡ್ಡವ್ರಂದ್ರೆ ಅವರೇ ಅಂತ ಅನ್ಕೊಂಡಿದೀವಿ. ನಾನೇ ಆಗಿರ್ಬೋದು, ಮಣಿನೇ ಆಗಿರ್ಬೋದು. ತುಂಬಾ ಅವ್ರಿಗೆ ನಾವು ಏನಂದ್ರೆ ಅಷ್ಟು ದೇವ್ರಿಗೆ ಯಾವ ತರ ಮರ್ಯಾದೆ ಯಾವ ತರ ಇಟ್ಕೊಡ್ತೀವೋ ನಾವು ಅವ್ರ ಮೇಲೆ ಅಷ್ಟೇ ಮರ್ಯಾದೆ ಅಷ್ಟೇ ಇಟ್ಕೊಡ್ತೀವಿ. ನಮ್ಗೇನೇ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ಎಷ್ಟೊತ್ತಿನಲ್ಲೇ ಆಗ್ಲಿ ಅವ್ರು ಬರ್ತಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ. ಎಷ್ಟೋ ಪ್ರಾಬ್ಲಮ್ಗಳನ್ನ ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದಾರೆ. ನಾವು ಹೇಳ್ಬೇಕಂದ್ರೆ ಅವರು ಮಣಿ ಇಷ್ಟು ಎಲ್ಲ ಪ್ರತಿಯೊಂದು ಮಾಡಿ ನಮ್ಮ ಜೀವನ ಇಷ್ಟು ಚೆನ್ನಾಗಾಗೋದಕ್ಕೆ ಒಂದ್ ರೀತಿಯಲ್ಲಿ ಅವರು ಕಾರಣ. ಅವ್ರು ಬಂದು ಒಂದೆರಡು ಮಾತು ಮಣಿ ಬಗ್ಗೆ ಮಾತಾಡಿ, ಮಣಿನ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ಕೇಳ್ತಿದ್ವಿ. ಪೂಜೆ ಮಾಡೋದೆಲ್ಲ ನೋಡಿರ್ತೀರ, ಎಲ್ಲಾನು ಹೇಳ್ಕೊಟ್ಟಿದ್ದಾರೆ. ಏನು ಪೂಜೆ ಮಾಡಿದ್ರೆ ಏನು ಪ್ರತಿಯೊಂದು ನಮ್ಮದ್ರಲ್ಲಿ. ಥ್ಯಾಂಕ್ ಯು. ಬರಬೇಕು ಅಂದ್ರೆ ಪ್ರತಿಯೊಬ್ಬರು ಕಷ್ಟಪಡ್ತಾರೆ, ಬಟ್ ಎಲ್ಲರಿಗೂ ಫಲ ಸಿಗಲ್ಲ. ಫಲ ಸಿಗಬೇಕು, ಎಲ್ಲರೂ ಮನ್ಸಿಗೆ ಮಾಡಬೇಕು. ಮನ್ಸಿಗೆ ಮಾಡೋದು ಜಾಸ್ತಿ. ಅದಕ್ಕೋಸ್ಕರ ಇಲ್ಲಿ ಇನ್ನೂ ಚೆನ್ನಾಗಿ ಬೆಳಿ ಅಂತ ಅಂದ್ಬಿಟ್ಟು ಮಣಿ ಬೆಳೀಲಿಕ್ಕೆ ಮಣಿ ಇಷ್ಟ ಆಗಬೇಕು. ಅದರಿಂದ ಇನ್ನೊಂದು ನೆಕ್ಸ್ಟ್ ಇಯರಲ್ಲಿ ಡೆವಲಪ್ ಆಗ್ತಾ ಇರಬೇಕು. ಪ್ರತಿ ವರ್ಷ ನಾನು 10 ವರ್ಷಗಳನ್ನು ಮೀಡಿಯಾಲೆಲ್ಲ ಈಗ ಹೈಲೈಟ್ ಆಗಬೇಕಾಗುತ್ತೆ. ನಾನು ಅದೇ ಯಾವತ್ತೂ ಮಣಿ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ಚೆನ್ನಾಗಿರ್ತಾರೆ. 100% ಆಗ್ತದೆ. ಓಕೆ, ಥ್ಯಾಂಕ್ ಯು. ಇಷ್ಟು ದೂರ ನಮಗೋಸ್ಕರ ನೀವು ಬಂದಿದ್ದೀರಿ. ಥ್ಯಾಂಕ್ ಯು.
ಸಂತೋಷವೇ ಉಡುಗೊರೆಗಳು.